ಅಣ್ಣಿಗೇರಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಎಸ್ಐಆರ್ ತರಬೇತಿಯನ್ನ ನೀಡಿದ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್. ಅಣ್ಣಿಗೇರಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮತದಾರರ ಸಮಗ್ರ ಪರಿಷ್ಕರಣೆ 2026 ಕಟ್ಟುನಿಟ್ಟಾಗಿ ಬಿಎಲ್ಎ 1 ಮತ್ತು ಬಿಎಲ್ಎ 2ಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ಶ್ರೀಮತಿ ಆರ್ ಸ್ನೇಹಲ್ ಅವರು ತರಬೇತಿ ನೀಡಿದರು. ಇವರು ಇಂದು ನವಲಗುಂದ ವಿಧಾನಸಭಾ ಕ್ಷೇತ್ರ 69ಗೆ ಒಳಪಡುವ ಅಣ್ಣಿಗೇರಿ ಹಾಗೂ ಹುಬ್ಬಳ್ಳಿ ಗ್ರಾಮೀಣ ತಾಲೂಕುಗಳ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ, ಭಾರತೀಯ ಜನತಾ ಪಕ್ಷ, ಜಾತ್ಯತೀತ ಜನತಾ ದಳ ಹಾಗೂ ಇತರೆ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಬೂತ್ ಲೆವೆಲ್ ಏಜೆಂಟ್ 1 ಹಾಗೂ ಏಜೆಂಟ್ 2 ಅವರೊಂದಿಗೆ ಪೂರ್ವ ಸಿದ್ಧತಾ ಕಾರ್ಯದ ಅಂಗವಾಗಿ ತರಬೇತಿ ನೀಡಿ ಮಾತನಾಡಿದ ಅವರು, ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಸಮಗ್ರ ಪರಿಷ್ಕರಣೆ ಸರಿಯಾಗಿ ಕಾರ್ಯರೂಪಕ್ಕೆ ತರಲು ಎಲ್ಲಾ ರಾಜಕೀಯ ಪಕ್ಷಗಳು ಅಧಿಕಾರಿಗಳೊಂದಿಗೆ ಬೂತ್ ಮಟ್ಟದಲ್ಲಿ ರೆಮಿನೇಷನ್ ಫಾರ್ಮ್ ಭರ್ತಿ ಮಾಡಲು ಸಹಕರಿಸಿ ಅಂತಿಮ ಮತದಾರರ ಪಟ್ಟಿಯನ್ನು ತಯಾರಿಸಬೇಕಾಗಿದೆ ಎಂದರು. ಬೂತ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಕಾಲಕಾಲಕ್ಕೆ ಸರಿಯಾಗಿ ಮತದಾರರ ಪಟ್ಟಿಯ ಕಾರ್ಯವನ್ನು ಮಾಡದಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಕಾಂಗ್ರೆಸ್ ಪಕ್ಷದ ವತಿಯಿಂದ ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬಿಎಲ್ಎ 1 ಎನ್ಎಚ್ ಕೋನಾರೆಡ್ಡಿ ಅವರು ಮಾತನಾಡಿ, ಪಕ್ಷಾತೀತವಾಗಿ ಎಸ್ಐಆರ್ ಪ್ರಕಾರ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲು ಸಹಕಾರ ನೀಡುತ್ತೇವೆ ಎಂದು ಹೇಳಿದರು. ವರದಿ ಕಿರಣ್ ಕುಮಾರ್ ಪೂಜಾರ್, ಪ್ರಜಾಪವ ಟಿವಿ, ಅಣ್ಣಿಗೇರಿ. ಯಾವುದೇ ಒಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ತಪ್ಪಿ ಹೋಗಬಾರದು. ಅದರ ಜೊತೆಗೆ ಯಾವುದೇ ಅನರ್ಹ ವ್ಯಕ್ತಿಯ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರಿಸಬಾರದು. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಒಂದಷ್ಟು ಚಟುವಟಿಕೆಗಳನ್ನ ಕಳೆದ 6 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಏನೇ ಮಾಡಿದ್ದೀವಿ? ಹೌದು, ತಾವೆಲ್ಲ ಈಗ ಕಳೆದ 6 ತಿಂಗಳಿಂದ ಮ್ಯಾಪಿಂಗ್ ಚಟುವಟಿಕೆಯನ್ನ ಮಾಡಿದ್ದೀವಿ. ಸೊ ಈ ಮ್ಯಾಪಿಂಗ್ ಚಟುವಟಿಕೆಯಲ್ಲಿ ನಾವು ಏನ್ ಮಾಡಿದ್ದೀವಿ? ಹಿಂದಿನ ಎಸ್ಐಆರ್ ಪಟ್ಟಿಯನ್ನ ನಾವು ಇಟ್ಕೊಂಡಿದ್ದೀವಿ. ಸೊ ಈ ಹಿಂದಿನ ಇಲ್ಲ 2 ಸಲ ಹೋದ್ರಿ, 3 ಸಲ ಹೋದ್ರಿ, ಹೋಗುವಾಗ ದಯವಿಟ್ಟು ಇಲ್ಲಿರುವಂತಹ ಬಿಎಲ್ಎಗಳು ಕೂಡ ನಾವು ಇಲ್ಲಿ ಸಭೆ ಕರೆದಿದ್ದೀವಿ. ಇವತ್ತು ದಯವಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ. ನಾಳೆ ಅವ್ರು ಯಾರು ನಮಗೆ ಹೇಳ್ಬಾರ್ದು ನೀವು ವಾಪಸ್ ಇಸ್ಕೊಂಡ್ರಿ, ಅವ್ರದ್ದು ಸಿಗ್ನೇಚರ್ ತಗೊಳ್ಳಿ. 3 ಬಾರಿ ವಿಸಿಟ್ ಮಾಡಿದ್ರು ನಾನು ದಿನಾಂಕ ಹಾಕೊಂಡ್ಬಿಟ್ಟು ಅವ್ರ ಮನೆಗೆ ವಿಸಿಟ್ ಮಾಡಿದ್ದೆ. ಯಾರ ಬೇಕಾಗ್ಯಾರ ಅವ್ರನ್ನ ಹೊಳ್ಳಿ ಇಟ್ಕೊಡುದು, ಯಾರು ಡಬಲ್ ಹೋಲ್ಡಿಂಗ್ ಆಗಿರ್ತೈತಿ ಅವ್ರು ಇರಬಾರ್ದು. ಆಮೇಲೆ ರೆಮಿನೇಷನ್ ಫಾರ್ಮ್ ಏನಿದಲ್ಲ ಆ ಫಾರ್ಮ್ ಪೂರ್ತಿ ಎಲ್ಲ ಗೋರಿಗಳು ನಿಮ್ ಜವಾಬ್ದಾರಿ. 1 ಮತ್ತು 2 ಕೂಡ ನೀವು ಮಾಡ್ಬೇಕಾಗುತ್ತೆ. ಅದಕ್ಕೆ ನಾನು ಅದನ್ನ ಎಸ್ಐಆರ್ ಬಗ್ಗೆ ತಿಳ್ಕೊಬೇಕು. ಡಿಸಿ ಅವ್ರು ಏನ್ ಹೇಳ್ತಾರೆ ಅವ್ರು ಕೇಳಿದ್ಕೊಂಡು ನಾನು ಮೇಲ್ ಬರ್ತೀನಿ ಬೇಡ ಅಂತ ಹೇಳಿ ನಾನು ಕೂಡ ಕ್ಲಾಸ್ ನಲ್ಲಿ ಕೂತು ಕೇಳಕ್ಕೆ ಒಂದು ಪ್ರಯತ್ನವನ್ನ ಮಾಡಿ ನನಗೆ ಎಸ್ಐಆರ್ ಬಗ್ಗೆ ಸ್ವಲ್ಪ ಓದಿದೆ, ಪೂರ್ತಿ ಓದಿಲ್ಲ. ಆದ್ರೆ ಎಸ್ಐಆರ್ ವ್ಯವಸ್ಥೆಗಳು ಏನು ನ್ಯೂನತೆಗಳಲ್ಲ ಸರಿ ಮಾಡ್ತಕ್ಕಂಥ ವ್ಯವಸ್ಥೆನ ನಮ್ಮ ಪಕ್ಷದ ವತಿಯಿಂದ ಸಪರೇಟ್ ಆಗಿ ನಾವು ಮಾಡ್ತೇವೆ. ಬಿಜೆಪಿ ಸಪರೇಟ್ ಆಗಿ ಮಾಡ್ತಾರೆ. ಜೆಡಿಎಸ್ ಅವರು ಮಾತೇ ಹೇಳಿದ್ರು, ಅವರು ಕೂಡ ನಾವು ಬಂದೇವೆ ಅಂತ ಹೇಳಿ